ಇದು ಲಾಭ ಮತ್ತು ನಷ್ಟ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಿದ್ರೆ, ರವಿ ಎಂಬ ವ್ಯಕ್ತಿ ಒಂದು ವಸ್ತುನ 1530 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದರಿಂದ ಅವರಿಗೆ 15% ಅಷ್ಟು ನಷ್ಟ ಆಗ್ತಾ ಇದೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ವಸ್ತುವಿನ ಕೊಂಡ ಬೆಲೆ 100 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಇದ್ರ ಮೇಲೆ 15% ಅಷ್ಟು ನಷ್ಟ ಆಗ್ತಾಯಿದೆ. ಹಾಗಾದರೆ 100ರಲ್ಲಿ 15% ಹೋದರೆ ಎಷ್ಟಾಗುತ್ತೆ? ಇನ್ನು 85 ಆಗುತ್ತೆ. ಇದನ್ನೇ ಪರ್ಸೆಂಟೇಜಲ್ಲಿ ಹೇಳಿದ್ರೆ 100% ಮತ್ತು 85% ಅಂತ ಹೇಳ್ಬೋದು. ಈ 85% ಮಾರಾಟ ಬೆಲೆ ಆಗಿದೆ. ಹಾಗಾದರೆ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ? 1530ಕ್ಕೆ ಈಕ್ವಲ್ ಆಗುತ್ತೆ. ಇಲ್ಲಿ ನಮಗೇನು ಕೇಳ್ತಿದ್ರೆ ಕೊಂಡ ಬೆಲೆ ಎಷ್ಟು ಅಂತ. ಕೊಂಡ ಬೆಲೆ ಎಷ್ಟಿದೆ? 100%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ಪರ್ಸೆಂಟೇಜು ಕ್ಯಾನ್ಸಲ್ ಆಗುತ್ತೆ. 85 17ರಿಂದ ಭಾಗ ಆಗುತ್ತೆ. 17 5ಲಿ ಈ 153 ಕೂಡ 17ರಿಂದ ಭಾಗ ಆಗುತ್ತೆ. ಎಷ್ಟರಿಂದ ಹೋಗುತ್ತೆ? 9ರಿಂದ ಹೋಗುತ್ತೆ. ಪಕ್ಕದಲ್ಲಿ 0 ಆಗಿದೆ, 0 ಆಗಿ ಬರ್ಕೋತೀನಿ. ನೆಕ್ಸ್ಟು 5 1ಲಿ 5 20 20 ಇಂಟು 90ನ ಇಂಟು ಮಾಡಿ. 20 ಇಂಟು 90 ಮಾಡಿದ್ರೆ 1800 ಆಗುತ್ತೆ. ಓಕೆನಾ? ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟಿದೆ ಅಂದರೆ 1800 ಇದೆ. ಯಾವುದಿದೆ ಆಪ್ಷನು? ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ.